ಅವ್ರೇನೋ ಒಂದ್ ಕತೆ ಹೇಳ್ಬಿಟ್ಟು ರಾಮಾಯಣ ಸ್ಟೋರಿ ಹೇಳ್ಬಿಟ್ಟು ನನ್ನ ಮಗಳು ನೀನು ಸೀತೆ ತರಾನೇ ಇರ್ಬೇಕು ಅಂತಿದ್ರು. ನನ್ನ ಪಿಕ್ಚರ್ ಹೇಗಿತ್ತು, ನಾನು ಸೀತೆ ತರಾನೇ ಇರ್ಬೇಕು, ರಾಮನ್ ತರಾನೇ ಇರ್ಬೇಕು, ತಂದೆ ತಾಯಿಗೆ ಎದುರು ವಾದಿಸ್ಬಾರ್ದು, ಅವ್ರ ಏನ್ ಹೇಳಿದ್ರು ಕೇಳ್ಬೇಕು. ನೋಡಿ, ನಿಮ್ಮನ್ನ ಮೋಟಿವೇಟ್ ಏನ್ ಮಾಡ್ತಿತ್ತು, ಯಾವ ವಿಚಾರ ಮಾಡ್ತಿತ್ತೋ ನೀವ್ ಅದಾದ್ರಿ. ನಿಮ್ಮನ್ನ ಮೋಟಿವೇಟ್ ಏನ್ ಮಾಡ್ತಾ ಇದ್ದೀರಾ, ಅಂತರ್ಜಾಲ ಮಾಡ್ತಾ ಇದೆ. ಅಪ್ಪ ಅಮ್ಮನಿಗೆ ಕೂತು ಕತೆ ಹೇಳೋದಿಕ್ ಟೈಮ್ ಇಲ್ಲ. ಯಾಕೆಂದ್ರೆ ಅವರು ಪಾಪ ಇನ್ಯಾರನೋ ವಿಚಾರಿಸ್ಕೊಳ್ಳೋದ್ರಲ್ಲಿ, ಫೋನಲ್ಲಿ ಇನ್ನೇನೋ ಮಾಡೋದ್ರಲ್ಲೇ ಬ್ಯುಸಿ ಆಗಿರ್ತಾರೆ. ಒಂದು ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತ ಅಂದ್ರೆ, ಮನೆಯಲ್ಲಿರೋ ಹೆಂಡತಿ ಊಟ ಮಾಡಿದಳು ಇಲ್ವೋ ಗೊತ್ತಿಲ್ಲ, ಬಟ್ ಇಲ್ಲಿ ಯಾರಿಗೋ ಒಬ್ರಿಗೆ ಆನ್ಲೈನ್ ಅಲ್ಲೋ ಅಥವಾ ಯಾವ್ದು ಇನ್ನೇನ್ಕೆ ಅಂತ ಬರುತ್ತಲ್ಲ ಸರ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಲ್ವಾ, ಅಲ್ಲಿ ಮೆಸೇಜ್ ಮಾಡ್ತಾರೆ ನೋಡಿ ಸರ್, ಹಾಯ್ ಆಯ್ತಾ ಊಟ. ಯಾರೊಬ್ರು ಊಟ ಮಾಡಿದ್ರೆ ಬಿಟ್ರೆ ಅಂದ್ರೆ ನಿಮ್ಗೆ ಮನೇಲಿ ಒಂದ್ ಜೀವ ಇದೆ ಅಲ್ವಾ, ನಿಮ್ಮ ಹೆಂಡತಿ, ನಿಮ್ಮ ಮಗು ಊಟ ಮಾಡ್ತೀಯ ಅಂತ ಕಾಲ್ ಮಾಡ್ತೀರಾ, ಅಥವಾ ನಿಮ್ಮ ಹೆಂಡತಿಗೆ ಅಥವಾ ನಿಮ್ ತಾಯಿಗೆ, ಅಮ್ಮ ಊಟ ಮಾಡಿದ್ರ ಏನ್